ಇಂದಿನ ವಿಡಿಯೋದಲ್ಲಿ ವೆಟ್ ಗ್ರೈಂಡರನ್ನು ಹೇಗೆ ಫಿಕ್ಸ್ ಮಾಡಬೇಕು ಮತ್ತು ಇಡ್ಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹೇಗೆ ವೆಟ್ ಗ್ರೈಂಡರಲ್ಲಿ ಹಾಕಿ ರುಬ್ಬಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ರುಬ್ತಾ ಇದ್ದಾರೆ. ಈಗ ಸ್ವಲ್ಪನೇ ಇಡ್ಲಿಯ ಮಿಶ್ರಣವನ್ನು ಅಕ್ಕಿ ಬೇಳೆ ಏನು ನಾವು ಇಡ್ಲಿಗೆ ಅಂಥೇಳಿ ನೆನೆಸಿಟ್ಕೊಂಡಿರ್ತೀವೋ ಆ ಮಿಶ್ರಣವನ್ನು ಸ್ವಲ್ಪನೇ ವೆಟ್ ಗ್ರೈಂಡರ್ಗೆ ಹಾಕಿ ಸ್ವಲ್ಪನೇ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ಫ್ರೆಂಡ್ಸ್, ಇದರಲ್ಲಿ ಈ ವೆಟ್ ಗ್ರೈಂಡರಲ್ಲಿ ನಾವು ಬರೀ ಇಡ್ಲಿ ಬ್ಯಾಟರ್ನ ಮಾತ್ರ ಇಡ್ಲಿ ದೋಸೆ ಬ್ಯಾಟರ್ನ ಮಾತ್ರ ರುಬ್ಕೊಳ್ಳೋದಲ್ಲ, ಇದರಲ್ಲಿ ನಾವು ಇಡ್ಲಿ ದೋಸೆಗೆ ಬೇಕಾಗಿರುವಂತಹ ಚಟ್ನಿಯನ್ನು ಕೂಡ ರುಬ್ಕೋಬೋದು ಇದೇ ಮೆಥಡಲ್ಲಿ. ಹಾಗೆ ಒಬ್ಬಟ್ಟಿಗೆ ಬೇಕಾದ ಹೂರಣವನ್ನು ಕೂಡ ರುಬ್ಕೋಬೋದು. ಬೇಳೆ ಸಾಂಬಾರಿಗೆ ಬೇಕಾಗಿರುವಂತಹ ಬೇಳೆಯ ಮಿಶ್ರಣವನ್ನು ಕೂಡ ರುಬ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಇಡ್ಲಿಯ ಬ್ಯಾಟರ್ ರೆಡಿ ಆಯಿತು.